ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ದುರ್ಗಮ್ಮ ದೇವಿ ಅರ್ಚಕರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಯಾದಗಿರಿಯ ಗಡೆ ದುರ್ಗಮ್ಮ ದೇವಿ ಅರ್ಚಕರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಎಲೆಕ್ಷನ್ಗೂ ಮೊದಲೇ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿದೆ. ಯಾದಗಿರಿಯಲ್ಲಿ ಅರ್ಚಕ ಮಹಾದೇವಪ್ಪ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ದುರ್ಗಮ್ಮ ದೇವಿ ಆಶೀರ್ವಾದ ಡಿಕೆಯವರ ಮೇಲೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ನಿನ್ನೆ ಡಿಕೆ ಶಿವಕುಮಾರ್ ಅವರು ಸಿಎಂ ನಿವಾಸಕ್ಕೆ ಆಗಮಿಸಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ಅದಾದ ನಂತರ ಸದ್ಯಕ್ಕಂತೂ ಎಲ್ಲವೂ ಕೂಡ ತಿಳಿಗೊಂಡಂತೆ ಕಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಯಾದಗಿರಿಯ ಗಡೆ ದುರ್ಗಮ್ಮ ದೇವಿಯ ಅರ್ಚಕರು ನೀಡಿರುವಂತಹ ಹೇಳಿಕೆ ಇದು. ರಾಜ್ಯದಲ್ಲಿ ಭಾರಿ ಸಂಚಲನ ಮೂಡಿಸಿರ್ತಕ್ಕಂಥ ನಾಯಕತ್ವ ಬದಲಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅಂತೇಳಿ ಭವಿಷ್ಯ ನುಡಿದಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಯಾದಗಿರಿಯ ಗಡೆ ದುರ್ಗಮ್ಮ ದೇವಾಲಯದ ಅರ್ಚಕರಾಗಿರ್ತಕ್ಕಂಥ ಮಾದೇವಪ್ಪ ಪೂಜಾರಿ ಅವರು ಇದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಯಾವಾಗ ಭವಿಷ್ಯ ಹೇಳಿದ್ರಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅಂತ? ಎಲೆಕ್ಷನ್ಗೆ ಮೊದಲೇ ನಾವು ಎಲೆಕ್ಷನ್ ಮೊದಲೇ ಪೂಜೆ ಮಾಡಿದ್ವಿ. ಫುಲ್ ಮೆಜಾರಿಟಿ ಕಾಂಗ್ರೆಸ್ ಬರ್ತದೆ. ಅದರಲ್ಲಿ 9 ಮಂದಿ ಸಿ ಎಮ್ ಅಂತ ಹೇಳಿದರು. ದೇವಿಗೆ ನಾನು ಹೇಳಿ 9 ಮಂದಿ ಬೇಡ, ನನಗೆ ಇಬ್ಬರು ಮಾಡೋಣ. ಇಬ್ಬರು ಅಂತಂದರೆ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನ ರೆಡಿ ಮಾಡಿ ಸಮ್ಮಿಶ್ರ ಸರ್ಕಾರ ಹಾಕಂತ ಫಸ್ಟ್ ಸಿದ್ದರಾಮಯ್ಯಗ ಹೂವಿನಾರ ಹಾಕ್ಯಾಳ. ಈ ಎರಡನೇದು ಹೂವಿನಾರ ಡಿ ಕೆ ಶಿವಕುಮಾರ್ಗೆ ಹಾಕೋ. ಏನು ವಿಶೇಷ ಪೂಜೆ ಎಲ್ಲ ಮಾಡಿದ್ರಂತೆ? ಏನು ಪೂಜೆ ಮಾಡಿಸಿದ್ರಿ ಡಿ ಕೆ ಶಿವಕುಮಾರ್? ಅದೇ ಡಿ ಕೆ ಶಿವಕುಮಾರ್ ಕುಂದಿಸಿಂದ ಪೂಜೆ ಮಾಡಿದ್ವಲ್ಲ, ಅವಾಗ 7 ದಿವಸ ಪೂಜೆ ಮಾಡಿದ್ವಿ. ಅವಾಗೇ ಹೇಳಿದ್ದೀವಿ. ಅವಾಗ 7 ದಿವಸ ಪೂಜೆ ಮಾಡೋಕಲ್ಕ ಸಮ್ಮಿಶ್ರ ಸರ್ಕಾರ ಆಗ್ತದ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾನಂತ ಹೇಳಿದೆ. ಡಿ ಕೆ ಶಿವಕುಮಾರ್ ಯಾಕಪ್ಪ 10 ಹೆಸರು ಹೇಳಿದೆ, ನನ್ನಲ್ಲಿ ಬಂದು ನಾನು 10 ಹೆಸರು ಯಾಕೆ ಹೇಳಿದೆ? ಇಲ್ಲ, ಅಮ್ಮ ಹೇಳಿದ್ದು ಹಂಗೆ ಹೇಳಿದೆ, ನಾನೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ? ಈಗ ನೆಕ್ಸ್ಟ್ ಅವಧಿ ಹತ್ತಿಂದ ಅದ, ಯಾರದಿಲ್ಲ. ಈಗ ಹೂವಿನಾರ ಈಗ 2ನೇ ಹೂವಿನಾರ ಹಾಕ್ಲೇಬೇಕತ್ತಾಗ. ಅಮ್ಮ ಹೇಳಿದ್ದು ಫೇಲ್ ಆಗಲ್ಲ. ಅದಾಗಲ್ಕಂದ್ರೆ ಕಾಂಗ್ರೆಸ್ ಇರಂಗೇ ಇಲ್ಲ. ನಾನು ಏನು ಮಾಡೋಕ್ಕಾಗಲ್ಲ. ಏನು ಪೂಜೆ ಮಾಡಿಸಿದ್ರಿ ಅವ್ರಿಗೆ? ಇಲ್ಲಿ ಎಲ್ಲ ಪೂಜೆ ವಿಚಾರ ಮಾತಾಡ್ತೇವೆ ನಾವು. ಕನಸಿನಲ್ಲಿ ಬಿದ್ದದ್ದು ಎಲ್ಲ ಹೇಳ್ತಿರ್ತ ಅಷ್ಟೇ. ಈ ಕನಸು ಏನು ಕಾಣ್ತದೆ ಅದನ್ನೇ ಸತ್ಯ ಆಗೋದು. ಅಕಸ್ಮಾತ್ ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿಲ್ಲ ಅಂದರೆ ಮುಂದೆ ಏನಾಗ್ಬೋದು? ಆಗಲಕ್ಕಂದ್ರೆ ಕಾಂಗ್ರೆಸ್ ಸರ್ಕಾರನೇ ಇರಂಗಿಲ್ಲ. ಯಾರು ಏನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಸರ್ಕಾರನೇ ಇರೋಲ್ಲ. ಅಮ್ಮ ಹೇಳಿದ್ದು ಆಗಲೇಬೇಕು. 2 ವರ್ಷ ಅಂತ ಸಮ್ಮಿಶ್ರ ಸರ್ಕಾರ ಅಂತ ಹೇಳೀನಿ. ಕಾಂಗ್ರೆಸ್ನಲ್ಲಿ ಸಮ್ಮಿಶ್ರ ಸರ್ಕಾರ ಆಗ್ಬೇಕು. ಸಮ್ಮಿಶ್ರ ಸರ್ಕಾರ ಆಗ್ಬೇಕಂದ್ರೆ ಮತ್ತು ಆತ ಹೂವಿನಾರ ಸಿದ್ದರಾಮಯ್ಯಗೆ ಹಾಕಿದ್ರೆ ಈಗ ಡಿ ಕೆ ಶಿವಕುಮಾರ್ಗೆ ಹಾಕ್ಬೇಕು. ಖಂಡಿತ ಹಾಗೆ ಆಗ್ತಾರೆ ಅಂತೀರ? ಆಗಲೇಬೇಕು. ಆಗ್ಲಿಕ್ಕಂದ್ರೆ ಕಾಂಗ್ರೆಸ್ ಸರ್ಕಾರ ಇರಂಗಿಲ್ಲ, ಬಿದ್ದು ಹೋಗ್ಬೇಕು. ಆಯ್ತು. ಇದಿಷ್ಟು ಯಾದಗಿರಿಯ ದುರ್ಗಮ್ಮ ದೇವಿ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಮಾದೇವಪ್ಪ ಪೂಜಾರಿ ಅವರ ಮಾತುಗಳು. ಡಿ ಕೆ ಶಿವಕುಮಾರ್ ಏನಿದ್ದಾರೆ ಡಿ ಸಿ ಎಮ್, ಅವರು ಸಿ ಎಂ ಆಗೇ ತೀರ್ತಾರೆ. ಆಗಲಿಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರನೇ ಬಿದ್ದೋಗುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.